ನಮಸ್ಕಾರ. ಹಿಸ್ಟ್ರಿ ಕಿಂಗ್ 5026 ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಮಹಾನ್ ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವ ಮಂತ್ರಾಲಯದ ಇತಿಹಾಸ ಹಿನ್ನೆಲೆಯನ್ನು ತಿಳಿಯೋಣ ಸ್ನೇಹಿತರೆ. ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ನೆಲೆವೀಡಾದ ಪ್ರಖ್ಯಾತಿಗೊಂಡ ಸ್ಥಳವು ತುಂಗಭದ್ರಾ ನದಿ ದಂಡೆಯಲ್ಲಿದೆ. ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಈ ಸ್ಥಳವು ಮೊದಲು ಇದಕ್ಕೆ ಮಂಚಾಲೆ ಎಂಬ ಹೆಸರಿತ್ತು ಸ್ನೇಹಿತರೆ. ಬಹುಶಃ ಇಲ್ಲಿಯ ಆದಿದೇವತೆ ಮಂತ್ರಾಲಯ ಅಂಬಿಕೆ ಆಗಿದ್ದರಿಂದ ಈ ಹೆಸರು ಬಂದಿರಬಹುದು. ಈ ಪ್ರದೇಶ ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತು. ಇಲ್ಲಿರುವ ಮಂತ್ರಾಲಯ ಅಂಬಿಕೆ ಆತನ ಕುಲದೇವತೆಯಾಗಿದ್ದು, ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನು ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸುತ್ತಾ ಯಜ್ಞ ನಡೆಸಿದ್ದನೆಂದು ಉಲ್ಲೇಖವಿದೆ. ದ್ವಾಪರ ಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡುವಾಗ ಚೈತ್ರ ಯಾತ್ರಾ ಸಮಯದಲ್ಲಿ ಅರ್ಜುನನಿಗೂ ಅನುಸಾಲ್ವನಿಗೂ ಇದೇ ಸ್ಥಳದಲ್ಲಿ ಯುದ್ಧ ನಡೆಯಿತೆಂದು, ಆಗ ಅನುಸಾಲ್ವನ ರಥವು ಪ್ರಹ್ಲಾದ ಯಜ್ಞ ಮಾಡಿದ ಸ್ಥಳದಲ್ಲಿ ಇದ್ದಿದ್ದರಿಂದ ಆತನನ್ನು ಸೋಲಿಸುವುದು ಅರ್ಜುನನಿಗೆ ಬಹಳ ಕಷ್ಟವಾಯಿತು. ಆಗ ಕೃಷ್ಣನ ಸೂಚನೆಯಂತೆ ಅರ್ಜುನ ರಥವನ್ನು ಹಿಂದಕ್ಕೆ ಸರಿಸಿದಾಗ ಸಾಲ್ವನ ರಥವು ಮುಂದೆ ಬಂದು ಸಾಲ್ವನು ಸೋತನೆಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಾರಣದಿಂದ ಈ ಸ್ಥಳವು ವಿಜಯಸ್ಥಾನವೆಂದು ಪ್ರಸಿದ್ಧವಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬೃಂದಾವನವಿದೆ ಸ್ನೇಹಿತರೆ. ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರರಾಗಿ ಇಲ್ಲಿ ಕ್ರಿಸ್ತಶಕ 1671 ಶ್ರಾವಣ ಬಹುಳ ಬೀದಿಗೆ ಗುರುವಾರದಂದು ಬೃಂದಾವನಸ್ಥರಾದರು ಸ್ನೇಹಿತರೆ. ಇಲ್ಲಿ ಸಹಸ್ರ ಯಾತ್ರಿಕರು ಬಂದು ತುಂಗೆಯಲ್ಲಿ ಮಿಂದು ರಾಯರ ಸೇವೆಯನ್ನು ಗೈದು ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಸ್ನೇಹಿತರೆ. ಈ ಪ್ರದೇಶವು 1792ರ ತನಕ ಮುಸಲ್ಮಾನ ಆಳರಸರ ಪ್ರದೇಶದಲ್ಲಿತ್ತು. ಮೊದಲನೇ ಮೈಸೂರು ಯುದ್ಧದ ನಂತರ ಹೈದರಾಬಾದ್ ನಿಜಾಮನ ವಶದಲ್ಲಿತ್ತು. 1630ರಲ್ಲಿ ಅಸದ್ದಿಲ್ಲಿ ಖಾನ್ ಈ ಪ್ರಾಂತ್ಯದ ನವಾಬನಾಗಿದ್ದ. ಈತನ ಕೈ ಕೆಳಗಿರುವ ದಿವಾನನು ರಾಘವೇಂದ್ರ ಸ್ವಾಮಿಗಳ ಭಕ್ತನಾಗಿದ್ದನು. ತೀರ್ಥಯಾತನೆ ಸಮಯದಲ್ಲಿ ರಾಯರಿಗೆ ನವಾಬ ಭೇಟಿಯಾದರು. ರಾಯರ ತಪೋಶಕ್ತಿಯ ಮಾರು ಹೋಗಿ ರಾಯರು ಕೇಳಿದ ಸ್ಥಳವನ್ನು ಕೊಡುವುದಾಗಿ ವಚನವಿತ್ತರು. ಆಗ ರಾಯರು ಮಂಜಾಲೆಯನ್ನು ದಾನರೂಪವಾಗಿ ಕೊಡುವಂತೆ ತಿಳಿಸಿದರು. ಆಗ ಅಲ್ಲೇ ಇದ್ದ ದಿವಾನ ವೆಂಕಣ್ಣ ಪಂಡಿತರು ಅಚ್ಚರಿಯಿಂದ ಮರಳು ಮತ್ತು ಕಾಡಿನಿಂದ ಕೂಡಿದ ನಿರುಪಯುಕ್ತ ಪ್ರದೇಶವನ್ನು ಏಕೆ ಬಯಸಿದಿರಿ ಎಂದು ರಾಯರನ್ನು ಕೇಳಿದಾಗ, ರಾಯರು ತಾನೇ ಆ ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದನಾಗಿ ಹುಟ್ಟಿ ಯಜ್ಞ ಮಾಡಿದ ಜಾಗ ಅದೆಂದು ಆ ಜಾಗದ ಮಹತ್ವವನ್ನು ತಿಳಿಸಿದರಂತೆ. ರಾಯರ ಬೃಂದಾವನವು ಹಿಂದೆ ಅವರು ಪ್ರಹ್ಲಾದನಾಗಿದ್ದಾಗ ಯಜ್ಞ ಏರ್ಪಡಿಸಿದ ಸ್ಥಳದಲ್ಲೇ ಇದೆ ಎಂದು ಹೇಳುತ್ತಾರೆ ಸ್ನೇಹಿತರೆ. ಇದಿಷ್ಟು ಮಂತ್ರಾಲಯದ ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.